ಹಾಂ, ವಿದ್ಯಾರ್ಥಿಗಳೇ, ಇದನ್ನ ರೀತಿ ಪ್ರಕಾರ ತಿಳಿಸ್ತದ, ಬಾಯಲ್ಲೇನು ಉತ್ತರ ಹೆಂಗೆ ಇಡಬೇಕು ಅನ್ನೋದು ತಿಳಿಸ್ತದೆ. ಲಕ್ಷ ಕೊಟ್ಟು ನೋಡಿ. 3-4 ಅಂಶ ಅಂದರೆ ಇದು ಯಾವಾಗಲಾದರೂ ಭಿನ್ನ ರಾಶಿ ಒಂದಕ್ಕಿಂತಲೂ ಚಿಕ್ಕದು. ಇದೊಂದು ನೆನ್ಪಿಟ್ಟು, ಯಾವುದೇ ಭಿನ್ನ ರಾಶಿ ಇರಲಿಲ್ಲ, ದಶಮಾಂಶ ಇದ್ರೂ ಒಂದಕ್ಕಿಂತಲೂ ಚಿಕ್ಕದು. ಭಿನ್ನ ರಾಶಿ ಒಳಗೆ ಒಂದು ದೊಡ್ಡದು, ಅದು ಛೇದ ಏನಿರ್ತದೆ ಅದರ ಸ್ಥಾನ ತಗೋತದ. ಅದನ್ನು ಅರ್ಥ ಮಾಡ್ಕೋಬೇಕು. ಭಿನ್ನ ರಾಶಿ ಒಳಗೆ ಏನು ತಿಳ್ಕೊಬೇಕು ನೀವು? ಒಂದು ಎಂದು ತಿಳ್ಕೋಬೇಕು. ಯಾವುದೇ ಭಿನ್ನ ರಾಶಿ ಇಲ್ಲ, ಅದು ಒಂದಕ್ಕಿಂತಲೂ ಚಿಕ್ಕದಾಗಿರುತ್ತದೆ ಅಂತ ಅರ್ಥ ಮಾಡಿಕೊಂಡು ಇದನ್ನು 2 ರೀತಿ ಒಳಗೆ ಕಲಿಸ್ತದ. ನೀವು ಎಷ್ಟು ಫಾಸ್ಟ್ ಆಗ್ತೀರಿ ಗಣಿತಗಳನ್ನು ನೋಡ್ರಿ. ಈಗ 3-4 ಅಂಶಕ್ಕೆ 3-4 ಅಂಶಕ್ಕೆ ಎಷ್ಟನ್ನು ಕೂಡಿಸಿದರೆ ಅಂದರೆ ಎಕ್ಸ್, ಎಷ್ಟನ್ನು ಕೂಡಿಸಿದರೆ 2 ಆಗ್ತದೆ ನೋಡಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಎಕ್ಸ್ ಬರೋಬರಿ 2 ನೋಡ್ರಿ, ಇಲ್ಲಿ 2 ಛೇದ 1 ಇಟ್ಕೋರಿ. ಯಾಕಂದ್ರೆ ಇದು ಭಿನ್ನ ರಾಶಿ ಅದ. ಇದು ಪ್ಲಸ್ ಇದ್ದದ್ದು ಚಿಕ್ಕ ಹೋತಂದ್ರೆ ಏನಾಗ್ಬಿಡ್ತದೆ? ಮೈನಸ್ ಆಗಿಬಿಡ್ತದೆ. ಮೈನಸ್ ಏನಾಗ್ತದೆ? 3-4 ಅಂಶ ಆಗ್ತದೆ. ಇಲ್ಲೇ ಲಸ ಏನಾಗ್ತದೆ? ಇಲ್ಲಿ 1 ಅದ 4 ಅದ ಅಂದ್ರೆ ಲಸ ಏನಾಗ್ಬಿಡ್ತದೆ? 4 ಆಗಿಬಿಡ್ತದೆ ನೋಡಿ. 1 4 ಇದು 4 1 ತಿಳಿತಲ್ಲ. 4 2 8 3 1 3 ಈಕ್ವಲ್ ಟು 5 4 ಅಂಶ. ಎಷ್ಟು ಕೂಡಿಸ್ಬೇಕು? 5 4 ಅಂಶವನ್ನು ಕೂಡಿಸಿದ್ರೆ ಏನಾಗ್ತದೆ? 2 ಆಗ್ತದೆ. ಅಲ್ಲಿ ಎದ್ರಾಗ ಇಟ್ಟಾನಂದ್ರೆ 5 4 ಅಂಶನ ಹೆಂಗೆ ಇಟ್ಟಾನ ಅನ್ನೋ ತೋರಿಸ್ನು. 1 ಪೂರ್ಣಾಂಕ 1 4 ಅಂಶ ಇಟ್ಟಾನ. ಉತ್ತರ ಸಂಖ್ಯೆ ಡಿ. ನೋಡ್ರಿ, ವೇಗವಾಗಿ ಹೆಂಗೆ ಮಾಡಬೇಕು ನೋಡ್ರಿ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಒಂದ್ಸಲ ನೋಡಿದ್ರೆ ನೀವು ಪರ್ಮನೆಂಟಾಗಿ ಹಂಗೆ ಮಾಡ್ಲಿಕ್ಕೆ ಚಾಲು ಮಾಡ್ತೀರಿ ಗಣಿತಗಳನ್ನು. ಹಿಂಗೆಲ್ಲ ಲಸಾಗಿ ಸಾದು ತೆಗೆದು ರೀತಿ ಪ್ರಕಾರ ಕಲಿಸಿ ನಾನು. ಈಗ ನೋಡ್ರಿ, ನವೋದಯದಾಗ ನಾವು ಹೆಂಗೆ ಮಾಡಬೇಕು ನೋಡ್ರಿ. ಈ 3-4 ಅಂಶಕ್ಕೆ ಇಲ್ಲಿ ಎಷ್ಟನ್ನು ಕೂಡಿಸಿದ್ರೆ ಈ 2ರೊಳಗೆ ಒಂದು ಕೈಗಡ ತೊಗೊಂಡ್ಬಿಡ್ರಿ. 2ರೊಳಗೆ ಒಂದು ಕೈಗಡ 1ರಾಗ ಕಳೀತಿರ್ತದೆ. ಇದು ಯಾವಾಗಲಾದರೂ ಭಿನ್ನ ರಾಶಿ ಒಳಗೆ. ಒಂದು ಉದಾಹರಣೆ, 2 - 3-4 ಅಂಶ. 2 - 3-4 ಅಂಶ. ಇದನ್ನು ಕೈಗಡ ತೊಗೊಂಡ್ಬಿಡ್ರಿ. 2ರೊಳಗೆ ಒಂದು, ಇದು ಭಿನ್ನ ರಾಶಿ ಅನ್ನೋದು ಒಂದಕ್ಕಿಂತಲೂ ಚಿಕ್ಕದಾಗಿರ್ತದೆ. ಒಂದು ಕೈಗಡ ತಗೋರಿ, ನಡಬರ್ಕ ಚಿನ್ನ ಪ್ಲಸ್ ಹಾಕ್ರಿ. 4ರ 3 ಕಳೀರಿ, 1 4 ಅಂಶ ಇಟ್ಟು ಬಿಡ್ರಿ. ಉತ್ತರದ ಪ್ಲಸ್ ತೆಗೆದು ಬಿಡ್ರಿ. 1 ಪೂರ್ಣಾಂಕ 1 4 ಅಂಶ. 2 ಪಾಯಿಂಟ್ದಾಗ ಉತ್ತರ ಬಂದ್ಬಿಡ್ತು ನಿಮ್ಮದು ನೋಡ್ರಿ. ಈಗ ಇನ್ನೊಂದ್ಸಲ ನಾ ತಿಳಿಸಿ ಹೇಳ್ತೇನೆ ಅದನ್ನು ನೋಡ್ರಿ. ಇದನ್ನ ಇಷ್ಟೆಲ್ಲ ಲೆಕ್ಕ ಮಾಡ್ಕೋತ ಕೂತ್ರೆ ಟೈಮ್ ಹಿಡಿತದ. 2 ಅದ ಇಲ್ಲೋ? 2ರೊಳಗೆ ಎಷ್ಟು ಕಳಿಬೇಕಾದ? 3 4 ಅಂಶ ಕಳಿಬೇಕಾಗ್ಯದ. ಒಂದು ಕೈಗಡ ತಗೋರಿ. ಇದಕ್ಕೆ 1 ತಗೊಂಡಾಗ ಎಷ್ಟು ಉಳಿತು? 1 ಉಳಿತು. ಒಂದು ಕೈಗಡ ತಗೊಂಡಿದ್ರೆ ಇದ್ರ ಉಲ್ಟಾ ಇಟ್ಟು ಬಿಡೋದು ಉತ್ತರ. 4ರ 3 ಕಳೆದ್ರೆ ಎಷ್ಟು? 1 4 ಅಂಶ. ಪ್ಲಸ್ ತೆಗೆದು ಬಿಡ್ರಿ. 1 ಪೂರ್ಣಾಂಕ 1 4 ಅಂಶ. ಬಾಯ್ದಿಂದೆ ಅದನ್ನು ನೀವು ಬಾಯ್ದಿಂದೆ ಮಾಡ್ತೀರಿ. ಮಾಡ್ರಿ, ಚೆಂದಂಗೆ ತಿಳ್ಕೊಂಡು ಮಾಡ್ರಿ. ಮಾಡೋದಾದಿಂದ ನಾ ತಿಳಿಸ್ತೀನಿ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಲ್ಲ. 2ರ 3 4 ಅಂಶ ಕಳಿಬೇಕಂದ್ರೆ ಒಂದು ಕೈಗಡ ತೊಗೊಂಡ್ಬಿಡೋದು. 1 ಉಳಿತು. 1ರೊಳಗೆ 4ರ 3 ಕಳೆದ್ರೆ 1 4 ಅಂಶ ಇಟ್ಬಿಡೋದು. ಇಷ್ಟೇ, ಉಲ್ಟಾ ಇಟ್ಬಿಡೋದು. ಇದನ್ನು ಒಂದು ಕೈಗಡದು 1ರ 3 4 ಅಂಶ ಕಳಿದಂದ್ರೆ ಉಲ್ಟಾ ಇಟ್ಬಿಡೋದು. ಉಲ್ಟಾ ಅಂದ್ರೆ ಏನು? 4ರ 3 ಕಳೆದು ಇಟ್ಬಿಡ್ರಿ, ಬಂದ್ಬಿಡೋದು. ಈಗ ಅಲ್ಲಿ ಅದ ನೋಡು. ಈಗ ನೀವು ಈಸಿಯಾಗಿ ಉತ್ತರ ಸಿಗ್ತದೆ. ತಿಳಿತಲ್ಲ? ನೋಡ್ರಿ, ಮೈನಸ್ದ ಭಾಳ ಹುಷಾರಿರ್ರಿ. 3 5 ಅಂಶಕ್ಕೆ ಎಷ್ಟನ್ನು ಕೂಡಿಸಿದರೆ 1 ಬರುವುದು? ಎಕ್ಸ್ ಇಸ್ಕ್ವಲ್ ಟು 1ನೇ 1 ಛೇದ ಯಾವಾಗಲಾದರೂ ಒಂದು ಪೂರ್ಣಾಂಕ ಇತ್ತಂದ್ರೆ ಛೇದ 1 ಇಟ್ಕೋಬೇಕು. ಪ್ಲಸ್ ಇದ್ದದ್ದು ಚಿಕ್ಕ ಹೋಗ್ತದ್ರೆ ಮೈನಸ್ ಏನಾಗ್ತದೆ? ಅದು 3 5 ಅಂಶ ಆಗ್ತದೆ. ಇಲ್ಲೇ ಏಕಾಂಶ ಭಿನ್ನ ರಾಶಿ, ಅಂಶನೂ ಒಂದಾತು ಛೇದನೂ ಒಂದಾತಂದ್ರೆ ಏನು ಮಾಡೋದು? ಈ ಛೇದ ಎಷ್ಟದ ಅಷ್ಟೇ ಇಟ್ಕೊಂಡು ಬಿಡವು. ಮ್ಯಾಲೂ 5 ಇಡ್ರಿ, ತಳಗೂ 5 ಇಡ್ರಿ. ನೋಡಿ, 3 5 ಅಂಶ ಈಕ್ವಲ್ ಟು 5ರ 3 ಕಳೆದ್ರೆ 2 5 ಅಂಶ. ನೋಡ್ರಿ, ಉತ್ತರ ಬರ್ತೀವಿ ನೀವು.
2 ಐನಾಂಶ ಎಲ್ಲದ ಉತ್ತರ ಸಂಖ್ಯೆ ಎ. ಇದನ್ನ ವೇಗವಾಗಿ ಹೆಂಗೆ ಮಾಡೋದು? ಒಂದರಾಗ ಭಾಳ ಸರಳ, 1 ಮೈನಸ್ 3/5 ಬರೋಬ್ಬರಿ ಉಲ್ಟಾ ಇಟ್ಬಿಡ್ರಿ. ಒಂದದ ಅಂಕಿ 2 ಇದ್ದರೆ 1 ಇಡ್ಬೋದಾಗಿತ್ತು. ಇಲ್ಲಿ ಒಂದೇ ಅದ ಅಂದ್ರೆ ಒಂದರಾಗ ನೀವು 3 ಐನಾಂಶ ಕಳಿಬೇಕಾರೆ 5ರ 3 ಕಳೀರಿ, 2 ಉಳಿತು, 2 ಐನಾಂಶ ಇಟ್ಬಿಟ್ರೆ ಉತ್ತರ ಮುಗಿದು ಹೋತು. ಇಷ್ಟೆಲ್ಲ ಮಾಡ್ಕೊತ ಕುಡಿದು ಯಾರು ಹೇಳ? ಈ ಗಣಿತಗಳನ್ನ ನೀವು ಲಕ್ಷ್ಯ ಕೊಟ್ಟು ಸರಿಯಾಗಿ ಹೆಂಗೆ ತಿಳಿಸ್ತಿರ್ತಾರೆ ಸರ್ ನೋಡ್ಕೊಂಡ್ರಿ ಅಂತಂದ್ರೆ ಮುಂದೆ ನಿಮ್ಗೆ ಎಲ್ಲಾ ಗಣಿತಗಳು ಬಾಯ್ದಿಂದ ಮಾಡುವಂತ ಈ ಅನುಕ್ರಮ ನಂಬರ್ ಏನದಲ್ಲ NCB 05 ಪರ್ಫೆಕ್ಟ್ ಆಗಿ ನೀವು ಇದನ್ನೊಂದು ಅನುಕ್ರಮ ನಂಬರ್ ಆಗೋ ತನಕ ನೀವು ಭಿನ್ನ ರಾಶಿ ಕಣ್ಣು ಮುಚ್ಚಿ ಲೆಕ್ಕ ಮಾಡ್ತಿರ್ತೀರಿ. ಚೆನ್ನಾಗಿ ನೋಡ್ರಿ, ಇದು ಹೆಂಗೆ ಕಳಿಬೇಕನ್ನೋದು ಒಂದಿಷ್ಟು ಉದಾಹರಣೆ ನಾನು ಮುಂದಿನ ಬೋರ್ಡ್ದಾಗ ಕೊಟ್ಟಾಗ ನೀವು ಮಾಡಬೇಕು. ಕೂಡ್ಸಿದ್ರೆ ಕಳಿದ್ರೆ ಹೆಂಗೆ ಮಾಡಬೇಕು, ಕೂಡ್ಸಾಗ ಹೆಂಗೆ ಮಾಡಬೇಕು, ಈ ಬೀಜಗಣಿತ ಚಾಲು ಆಯ್ತು. ನಿಮ್ಗೆ 3 ಐನಾಂಶ ಯಾವ ಸಂಖ್ಯೆಯನ್ನು ಕೂಡಿಸಿದರೆ ಎಕ್ಸ್ ಹಚ್ಬೋದು. ಎಕ್ಸ್ ಇಸ್ಕೊಲ್ಟು ಉತ್ತರ ಎಷ್ಟದ 1 ಬರ್ತದೆ. ಎಕ್ಸ್ ಇಸ್ಕೊಲ್ಟು 1 1ನೇ 1 ಹಚ್ಕೋಬೇಕು ಭಿನ್ನ ರಾಶಿ ಒಳಗೆ. ಪೂರ್ಣ ಸಂಖ್ಯೆಗೆ ಛೇದ 1 ಇಟ್ಕೊಂಡು ಇದು ಪ್ಲಸ್ ಇದ್ದದ್ದು ಇಚ್ಚಕ್ಕೆ ಹೋತಂದ್ರೆ ಮೈನಸ್ ಆಯ್ತು. ಇಲ್ಲಿ ಏಕಾಂಶ ಅಂದ್ರೆ ಅಂಶನೂ 1 ಅದ ಛೇದನು 1 ಇತ್ತಂದ್ರೆ ಮ್ಯಾಲೆ 5 ತಳಗು 5 ಇಡ್ಬೇಕು. ಯಾಕೆ 5 ಇರ್ತದೆ? ಛೇದ 5 ಅದ. ಅದೇ 5ನೇ ಮ್ಯಾಲೆ ಇಡ್ರಿ, ತಳಗೊಂದು 5 ಇಟ್ಟು 5ರ 3 ಕಳೆದು 2 ಇಡ್ರಿ. ಛೇದಗಳು ಸಣ್ಣ ಆಗಿದ್ದಾಗ 1 5 ಇಲ್ಲಿ ಇಟ್ಟು ಬಿಡ್ರಿ, ಉತ್ತರ ಮುಗೋದು. ಇಷ್ಟು ಮಾಡೋದಕ್ಕಿಂತಲೂ ಬಾಯಿಲೆ 1ರೊಳಗೆ 5 3 ಕಳಿದಂದ್ರೆ 5ರ 3 ಕಳೆದು ಬಿಡ್ರಿ, 2 ಐನಾಂಶ ಇಟ್ಟು ಬಿಡ್ರಿ, ಉತ್ತರ ಜಟ್ನ ಬಂದ್ಬಿಡ್ತದೆ. ಇಲ್ಲೊಂದು ಬಂತು ಉತ್ತರ. ನೋಡಿದಾಗ ಟ್ರಿಕ್ಸ್ಗಳು ಸಾಕಷ್ಟು ಕೊಡ್ತದೆ. ಇದನ್ನು ಮಾಡಿರಿ, ಮುಂದಿನ ಲೆಕ್ಕ ಮಾಡಿರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಂಡು